ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸಿ ಜೀವ ಮಾರ್ಗ ಎಂಬ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ಬೈಬಲ್ ಗ್ರಂಥದ ಯೆರೆಮೀಯನಿಗೆ ಬರೆದ ಪುಸ್ತಕದಲ್ಲಿ 32ನೇ ಅಧ್ಯಾಯದ 17ನೇ ವಚನದಲ್ಲಿ ಯಾವ ಕಾರ್ಯವೂ ನಿನಗೆ ಅಸಾಧ್ಯವಾದದ್ದಲ್ಲ ಎಂದು ಬರೆದಿದೆ. ಅದೇ ಅಧ್ಯಾಯದ 27ನೇ ವಚನದಲ್ಲಿ ಸಹ ದೇವರು ಹೇಳುವುದೇನೆಂದರೆ, ನನಗೆ ಅಸಾಧ್ಯವಾದದ್ದುಂಟೋ ಎಂಬುದಾಗಿ. ಹೌದು ಪ್ರಿಯ ದೇವರ ಮಕ್ಕಳೇ, ನಾವು ನಂಬಿರುವ ದೇವರು ಸಕಲವನ್ನು ಸಾಧ್ಯ ಮಾಡುವ ದೇವರು. ಆತನು ಶೂನ್ಯದಲ್ಲಿ ಸಕಲ ಸೃಷ್ಟಿ ಕಾರ್ಯವನ್ನು ಉಂಟು ಮಾಡಿದಾತನು. ಮಾನವನನ್ನು ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ ಸೃಷ್ಟಿಕರ್ತ ಯೇಸು ಪ್ರಭು ಈ ಲೋಕದಲ್ಲಿ ಮನುಷ್ಯ ಕುಮಾರನಾಗಿ ಜೀವಿಸುತ್ತಿದ್ದಾಗ ನೀರನ್ನು ದ್ರಾಕ್ಷಾರಸವನ್ನಾಗಿ ಮಾರ್ಪಡಿಸಿದ ದೇವರು ನಿನ್ನ ಜೀವಿತವನ್ನು ಸಹ ರುಚಿಕರವಾಗಿ ಮಾರ್ಪಡಿಸಲು ಶಕ್ತಿವಂತನಾಗಿದ್ದಾನೆ. ಹುಟ್ಟು ಕುರುಡರಿಗೆ ದೃಷ್ಟಿಯನ್ನು ಕೊಟ್ಟಾತನು. ನಿನ್ನ ಮುಚ್ಚಲ್ಪಟ್ಟ ಆತ್ಮೀಕ ಕಣ್ಣುಗಳನ್ನು ತೆರೆಯ ಮಾಡುವಾತನೂ ಆತನೇ. ಸತ್ತು ಹೋಗಿದ್ದ ಲಾಜರನನ್ನು ಸಮಾಧಿಯಿಂದ ಎಬ್ಬಿಸಿದ ನಮ್ಮ ಯೇಸು ಪ್ರಭುವು ಆತ್ಮೀಕವಾಗಿ ಮರಣ ಹೊಂದಿರುವ ನಿನ್ನ ಜೀವಿತವನ್ನು ಮಾರ್ಪಡಿಸಲು ಶಕ್ತಿಯನ್ನು ಹೊಂದಿದ್ದಾರೆ. ದುರಾತ್ಮಗಳನ್ನು ಬಿಡುಗಡೆ ಮಾಡಿ ರೋಗಗಳನ್ನು ಸ್ವಸ್ಥಪಡಿಸಿದ ಯೇಸು ಪ್ರಭು ನಿನ್ನ ಬದುಕನ್ನು ಮಾರ್ಪಡಿಸಲು, ಆತ್ಮೀಕವಾದ ಅನಾರೋಗ್ಯಗಳನ್ನು ವಾಸಿ ಮಾಡಲು ಶಕ್ತಿವಂತನಾಗಿದ್ದಾನೆ. ಪ್ರಿಯರೇ, ಬಿರುಗಾಳಿಯಂಥ ಅಲೆಗಳು ನಮ್ಮ ಜೀವನವೆಂಬ ಸಾಗರದಲ್ಲಿ ಉಕ್ಕಿ ಹರಿದಾಗ ಯೇಸು ಪ್ರಭು ಆ ಅಲೆಗಳನ್ನು ಶಾಂತಪಡಿಸುವ ದೇವರು. ಸಮುದ್ರದ ಮೇಲೆ ನಡೆದಾತನು, ಬಿರುಗಾಳಿಯನ್ನು ಗದರಿಸಿ ಶಾಂತಿಗೊಳಿಸಿದಾತನು ಆತನೇ. ಆದಿಯು ಅಂತವು ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿರುವಾತನು ಆಗಿರುವ ನಮ್ಮ ಯೇಸು ಪ್ರಭು ಸರ್ವಶಕ್ತನೂ ಆಗಿದ್ದಾನೆ. ಪರಲೋಕದ ಅಧಿಪತಿಯಾಗಿದ್ದರೂ ನರರೂಪಿಯಾಗಿ ಈ ಲೋಕದಲ್ಲಿ ಸ್ತ್ರೀಯ ಗರ್ಭದಲ್ಲಿ ಜನ್ಮಿಸಿದಾತನು. ತನ್ನನ್ನು ತಗ್ಗಿಸಿಕೊಂಡು ಶಿಲುಬೆಯ ಮರಣವನ್ನು ಹೊಂದಿದಾತನು. ಸತ್ತು ಸಮಾಧಿ ಮಾಡಿ ಮತ್ತೆ 3ನೇ ದಿನದಲ್ಲಿ ಮೃತ್ಯುಂಜಯನಾಗಿ ಎದ್ದು ಪರಲೋಕಕ್ಕೆ ಏರಿ ಹೋದ ದೇವರು. ಯೇಸು ಪ್ರಭುವಿಗೆ ಎಲ್ಲವೂ ಸಾಧ್ಯ ಎಂಬುದಾಗಿ ತಿಳಿದು ಆತನ ಬಳಿಗೆ ಬಾ. ನಿನ್ನ ಜೀವನವನ್ನು, ಕಷ್ಟ, ದುಃಖ, ಕಣ್ಣೀರನ್ನು ಪ್ರಭುವಿನ ಪಾದದ ಬಳಿ ಇಟ್ಟರೆ ಯೇಸು ಪ್ರಭು ನಿನ್ನ ಕಣ್ಣೀರನ್ನು ಒರೆಸಿ ನವ ಜೀವನವನ್ನು ಕೊಡಲು ಶಕ್ತನಾಗಿದ್ದಾನೆ. ಪ್ರಿಯರೇ, ಕ್ರಿಸ್ತನ ಕೃಪೆ ನಿಮ್ಮೊಂದಿಗಿರಲಿ ಎಂದು ಹಾರೈಸುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸೋಣ. ಆಮೇನ್.